ನಿಮ್ಮನ್ನು ನೋಡಿದ ನಮ್ಮ ಕಣ್ಣುಗಳೇ ಪುನೀತ, ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಆಸರೆಯ ಅಪ್ಪುಗೆ. ಕನ್ನಡಿಗರ ಮನಮನದಲ್ಲಿರೋ ಪವರ್, ನಿಮಗೆಂದೂ ಸಾವಿಲ್ಲ, ಎಂದೆಂದಿಗೂ ಅಮರ ರಾಜಕುಮಾರ. ಅಮ್ಮ ಮಗುಗೆ ನಡೆಯೋದನ್ನು ಕಲಿಸಿದ್ರೆ ಅಪ್ಪ ಬದುಕು ಹೇಗೆ ನಡೆಸಬೇಕು ಅಂತ ಕಲಿಸ್ತಾರೆ. ಎಲ್ಲರ ಬದುಕು ಪ್ರಾರಂಭ ಆಗೋದೇ ಅಪ್ಪ ಅಮ್ಮನಿಂದ. ಅದಕ್ಕೆ ಅನಿಸುತ್ತೆ ನಾವು ಮೊದಲು ಕಲಿಯೋ ಅಕ್ಷರನೂ ಆಯಿಂದ ಸ್ಟಾರ್ಟ್ ಆಗುತ್ತೆ. ಕೆಲವ್ರ ಲೈಫ್ನಲ್ಲಿ ಅಪ್ಪನೇ ಹೀರೋ, ಕೆಲವ್ರಿಗೆ ಅಪ್ಪನೇ ವಿಲನ್. ಜೀವನದಲ್ಲಿ ಎಲ್ರಿಗೂ 108 ಆಸೆ ಇರುತ್ತೆ. ಆದರೆ ಫ್ಯಾಮಿಲಿ ಪ್ರಾಬ್ಲಮ್ ನೋಡಿ ಅದನ್ನೆಲ್ಲ ಮನಸ್ಸಲ್ಲೇ ಮುಚ್ಚಿಟ್ಟು ಹೊರಗಡೆ ಖುಷಿಯಾಗಿ ಜೀವನ ನಡೆಸೋದು. ಜೀವನದಲ್ಲಿ ಕಷ್ಟ ಯಾರಿಗೆ ತಾನೇ ಬರಲ್ಲ, ಆದರೆ ಕಷ್ಟ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನೋಡೋಣ ಬನ್ನಿ. ಈ ಬೇರೆ ಡಿಪಾರ್ಟ್ಮೆಂಟ್ ಹುಡುಗರು ಬಂದು ಜಗಳ ಮಾಡ್ತಿದ್ರೆ ಸಾಕಪ್ಪ. ಇವ್ರು ಬರ್ತಾನೆ ನೋಡ, ನಮ್ಮ ಇಂಜಿನಿಯರ್ ಅವರು ಬಂದು ಮಾಡ್ತಾರಪ್ಪ. ಯಾರು ಗುರು ಅವರು? ಅಲೆಕ್ಸ್ ಮತ್ತೆ ನಿತೀಶ್ ರೆಡ್ಡಿ. ಹೋಗು, ನೋಡ್ದು ಹೇಳ್ಕೊಂಬರು ಹೋಗು. ಆಡ 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 ಕಿಲ್ಯಾಕ್ ಕಿಲ್ಯಾಕ್ ಕಿಲ್ಯಾಕ್. ಶಿಷ್ಯ ಯಾಕೆ ಕೊಡ. ಏನ್ರು ಎಲ್ಲ ಕಪ್ಪು ನೀವೇ ಗೆಲ್ಬೇಕು ಅಂತ ಬೇಜಾನ್ ಆಟ ಆಡ್ತಿದ್ದೀರಾ? RCB ಕಪ್ ಗೆದ್ದಿಲ್ವಲ್ಲ, ಅದಕ್ಕೆ ಇವ್ರು ಗೆಲ್ಲಣ ಅಂತ. ಇವ್ರು ಆಡಿದ್ದೇ ಆಟ ಆಯಿತು. ಇವ್ರನ್ನ ಬಗ್ಸಕ್ಕೆ ಅವನಿಂದ ಮಾತ್ರ ಸಾಧ್ಯ. ಯಾರವನು? ಸಿದ್ಧಾರ್ಥ್ ಅಂತ ಫೈನಲ್ ಇಯರ್ ಸ್ಟೂಡೆಂಟು. ಅವ್ನು ಯಾರಿಗೂ ಕೇರ್ ಮಾಡಲ್ಲ, ಯಾರ ತಂಟೆಗೂ ಹೋಗಲ್ಲ. ಬಟ್ ಅವ್ರ ಫ್ರೆಂಡ್ ತಂಟೆಗೆ ಹೋದರೆ ಅವ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ. హలో బాస్, ఇక్కడ చూడు.
ಮಗನೇ ನಿನ್ನೊಂದು ಕೈ ನೋಡ್ಕೊಂತೀನಿ ಹೋಗೋ. ನಾನು ತೋರಿಸಿದ್ರೆ ಅಲ್ವಾ ನೀನು ನೋಡೋದು, ಹೋಗಲ್ಲ. पृथिव्योरिदमन्तरम् हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदम् लोकत्रयं प्रव्यथितं महात्मन् ಜಗವೇ ನಿನದು ಜಯಿಸೋ ನಾಯಕ ನೀತಿ ಒಂದೇ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ. In the power that be flowing through the trigger, kid. Watch your life as it slips right through your fingertips. Never tripping when I show you what a rhythm is. Got the swag and I use it right when I'm flipping bricks. Straight hustler, know it when you wanna tussle. Never do you wanna trouble, I'ma bury you in rubble. Take cover, reach for the sky. I'm the sole reason you ain't sleeping for the night. ನೀ ನಡೆಯೋ ದಾರಿಯೊಳಗೆ 100 ಚಕ್ರವ್ಯೂಹ. Yeah. ಅದ ಭೇದಿಸೋ ಆತ್ಮ ಬಲವು ನಿನ್ನಲ್ಲಿ ಅಡಗಿದೆ ರಾಜ. ನಿನಗೆಂದಿಗೂ ಸೋಲೆ ಇಲ್ಲ, ಯಾತಕೋ ಸಂದೇಹ. ಕೆಚ್ಚಲೆಯಲ್ಲಿ ನಿಂತರೆ ನೀನು ಪ್ರೀತಿಯು ನಿನ್ನದೇ ರಾಜ. ಜಗವೇ ನಿನದು ಜಯಿಸೋ ನಾಯಕ ನೀತಿ ಒಂದೇ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ. रूपमुग्रं तवेदम् लोकत्रयं प्रव्यथितं महात्मन् ನಮಸ್ಕಾರ ಗುರು. ನಮಸ್ಕಾರ. ಬಾರಪ್ಪ, ಆರಾಮಾಗಿದೆಯಾ? ಬಾ ಕೂತ್ಕೋ. ತುಂಬ ಥ್ಯಾಂಕ್ಸ್ ಗುರು. ನಾನು ಒಬ್ಬರು ನಾನು ಸೇವ್ ಮಾಡೋಕ್ಕೆ ಬರಲಿಲ್ಲ. ನೋಡೋಣ, ಪ್ರೀತಿ ಆಗಲಿ ಸ್ನೇಹ ಎರಡು ಕಡೆಯಿಂದಲೂ ಆ ಫೀಲಿಂಗ್ಸ್ ಇತ್ತು. ಇಲ್ಲ ಅಂದರೆ ನೀವು ಮಾಡಿದೆಲ್ಲ ವೇಸ್ಟ್. ಈ ಅಲೆಕ್ಸು ಮತ್ತು ರೆಡ್ಡಿ ಅವ್ರ ಕಡೆ ನಾನು ತುಂಬ ಟಾರ್ಚರ್ ಕೊಡ್ತಿದ್ದೆ. ಅವ್ರು ಡೌನ್ ಆಯ್ತಕ್ಕ ಬಂದು ತೊಂದರೆ ಕೊಟ್ಬಿಡೋಣ. ಮನುಷ್ಯನಿಗೆ ವಿದ್ಯೆ ಕಮ್ಮಿ ಆದರೂ ಚಿಂತೆನ, ನಡತೆ ಶುದ್ಧವಾಗಿರ್ಬೇಕು. ನಾನು ಆ ಕೆಲಸ ಮಾಡಲ್ಲ. ಅವ್ರನ್ನ ಎದುರಾಕೋಣಕ್ಕೆ ಆಗ್ತಾ ಇಲ್ಲ. ಯಾಕೆ ನಿಂಗಿಲ್ವಾ ಮಾನ ಮರ್ಯಾದೆ? ಆ ಅಲೆಕ್ಸು ನನಗೆ ಮೊದಲಿಂದನೂ ಗೊತ್ತು. ಮಂಗಳೂರಿನ ಒಂದು ಕಾಲೇಜಲ್ಲಿ ಅವನು ನಾನು ಒಟ್ಟಿಗೆ ಓದ್ತಾ ಇದ್ದು. ಆ ಕಾಲೇಜಲ್ಲೂ ಕೂಡ ಹುಡುಗರನ್ನೆಲ್ಲ ಔಟ್ ಆಫ್ ಫೋಕಸ್ ಮಾಡೋದೇ ಅವನ ಕೆಲಸ ಆಗಿತ್ತು. ಇಲ್ಲೂ ಬಂದು ಆ ರೆಡ್ಡಿ ಮತ್ತು ಗ್ಯಾಂಗ್ಸ್ ಜೊತೆ ಸೇರಿಕೊಂಡು ಹುಡುಗರನ್ನೆಲ್ಲ ಔಟ್ ಆಫ್ ಫೋಕಸ್ ಮಾಡ್ತಾವನೆ. ಇವನ ಜೊತೆಗೆ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಇವನಿಗೆ ಸಪೋರ್ಟ್ ಇತ್ತು. ಇವನಿಂದ ಕಾಲೇಜ್ ಹಾಳಾಗ್ತಿದೆಯೋ ಅಥವಾ ಕಾಲೇಜಿಂದನೇ ಇವನು ಹಾಳಾಗ್ತಿದ್ದಾನೋ ಗೊತ್ತಾಗಲಿಲ್ಲ. ಅಂದಾಗೆ ಯಾವ ನಿಂದು? ನಮ್ಮದು ಪಾವಡದ ಹತ್ರ ಒಂದು ಹಳ್ಳಿ. ಅಮ್ಮ ಗೃಹಿಣಿ, ಅಪ್ಪ ವ್ಯವಸಾಯ ಮಾಡ್ತಾರೆ. ಹೆಂಗೋ ನಮ್ಮದು ಬಡ ಕುಟುಂಬ, ಹೆಂಗೋ ಲೈಫ್ ನಡೀತಾ ಇದೆ. ಸರಿ, ಆಮೇಲೆ ಸಿಗ್ತೀನಿ. ನಿನ್ಕ ಬರು, ನನ್ನ ಬಗ್ಗೆ ಕೇಳ್ಬಿಟ್ಟು ನಿನ್ನ ಬಗ್ಗೆ ಏನು ಹೇಳ್ದಂಗೆ ಓದ್ತಾ ಇದೆಯಾ? ನನ್ನ ಬಗ್ಗೆ ಹೇಳೋ ಕಿವಿ ನಿಂದಿರ್ಬೇಕಲ್ಲ. ನಂದು ಮೈಸೂರು ಹತ್ರ ಒಂದು ಹಳ್ಳಿ. ನಾನು ಇಲ್ಲಿಗೆ ಬಂದು 3 ವರ್ಷ ಆಯಿತು. ಅಮ್ಮ ಮನೆ ಕೆಲಸ ಮಾಡ್ತಾರೆ. ಅಪ್ಪ ಕ್ಯಾನ್ಸರ್ ಪೇಷಂಟ್. 1 ವರ್ಷ ಆಯಿತು ಇಲ್ಲೇ ಆಸ್ಪತ್ರೆಯಲ್ಲಿ 1 ವರ್ಷದಿಂದ ಇದ್ದಾನೆ. ನನಗೆ ಒಬ್ಬ ಅಣ್ಣ ಇದ್ದಾನೆ. ನಾನು ಚಿಕ್ಕನಿಂದಲೂ ಕಣ್ ಕಾಣಲ್ಲ. ನಾನು ಮನೆಗೂ ಡೈಲಿ ಪೇಪರ್ ಹಾಕ್ತೀನಿ. ಅಮ್ಮ ಮಾಡೋ ಮನೆ ಕೆಲಸಗಳಲ್ಲೆಲ್ಲ ಅವ್ರಿಗೆ ಹುಷಾರಿಲ್ಲ ಅಂದರೆ ನಾನೇ ಹೋಗಿ ಮನೆ ಕೆಲಸ ಮಾಡ್ತೀನಿ. ಅವಾಗ ವ್ಯವಸಾಯ ಮಾಡ್ತೀನಿ, ಗಾರೆ ಕೆಲಸ ಮಾಡ್ತೀನಿ. ನಮ್ಮದು ನಡಿಬೇಕಲ್ಲ, ಕಾಲೇಜ್ ಫೀಸು, ಮನೇಲಿ ದುಡಿಬೇಕು, ಕಷ್ಟಗಳಿರುತ್ತೆ. ಹೋಗ್ಲಿ ಬಿಡುಗರು, ಹುಡ್ಸಿದವ್ರು ಉಲ್ಮೇಸಲ್ಲ. ನಾನು ಅಮ್ಮ ದುಡಿದ್ರೇ ಮನೆಗೆ ಸಂಸಾರ ನಡೆಯುತ್ತೆ. ಬರೋ ದುಡ್ಡೆಲ್ಲ ಅಣ್ಣ ಅಪ್ಪನ ಆಸ್ಪತ್ರೆ ಖರ್ಚಿಗೆ ಆಗುತ್ತೆ. ಇಷ್ಟೆಲ್ಲ ಕಷ್ಟ ಇದ್ರು ಯಾವಾಗಲೂ ನಗ್ತಿರ್ತೀಯಲ್ಲಪ್ಪ, ನನಗದೇ ಇಷ್ಟ ಆಗೋದು. ಕಷ್ಟ ನಮಗೆ ಬರ್ದಿದೆ, ಮರಕ ಬರುತ್ತೆ. ಇರೋದ್ರಲ್ಲಿ ತೃಪ್ತಿ ಪಡಬೇಕು. ಪಟಾಕಿ ಯಾವಂದೇ ಆಗಿರಲಿ, ಅಣ್ಸೋರು ನಾವಾಗಿರ್ಬೇಕು. ಆಮೇಲೆ ಅಣ್ಣನಿಗೆ ಲವ್ ಗಿವ್ ಆಗಿದೆಯಾ? ನಾಳೆ ನಾವು ಹೆಂಗಿರ್ತೀವೋ ನಮಗೆ ಗೊತ್ತಿಲ್ಲ. ನಾಳೆ ನಾನು ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಇವತ್ತಿಂದ ಅನ್ನ ಹುಟ್ಟಿಸ್ಕೊಂಡು ತಿನ್ನೋಕ್ಕೆ ನಮಗೆ ಬರಲ್ಲ. ನಾಳೆ ಅವಳನ್ನೂ ಕರ್ಕೊಂಡೋಗಿ ನಾನು ಹೆಂಗೆ ಬಾಳಲಿ? ನಾಳೆಗೆ ಹೆಂಗಪ್ಪ ಅಂತ ಯೋಚನೆ ಮಾಡೋರು ನಾವು. ಅಂಥದ್ರಲ್ಲಿ ಅವಳು ಕರ್ಕೊಂಡೋಗಿ ನಾನು ಎಲ್ಲಿ ಅಂತ ಸಾಕು. ನಮಗೆ ಪ್ರೀತಿ ಗೀತಿ ಎಲ್ಲ ಆಗ್ಬರಲ್ಲ.
ನಾನೊಬ್ರಿಗೆ ಹಾಳಾಗಿರೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ರೀ, ನಿಮ್ಗೆ ಪ್ರೀತಿ ಬಗ್ಗೆ ಗೊತ್ತೇ ಇಲ್ಲ ರೀ. ಅವನಿಗೆ ಹೇಳಪ್ಪ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಪ್ರೀತಿಸ್ತವನೆ. ಅಣ್ಣ ಈಗ ಬಂದ ದಾರಿಗೆ. ಪ್ರೀತಿಯಾಗೋಕ್ಕೆ ಕ್ಷಣ ಸಾಕು, ಆದರೆ ಪ್ರೀತಿಸೋರು ಸಿಗೋಕ್ಕೆ ಋಣ ಬೇಕು. ಕೂಡಿಟ್ಟ ನೂರು ಮಾತು ನಿನ್ನಲ್ಲಿ ಹೇಳುವ ಆಸೆ ಬೇಗ ಬಂದು ನೀ ಕೇಳು ಈ ಸಾಲು. ಬೆನ್ನು ಬಿದ್ದ ಜಾಹೀರಾತು ನೀ ನನ್ನ ಪಾಲಿಗೆ, ನಿನ್ನ ವಿನಃ ಈ ಬಾಳು ಕಂಗಾಲು. ನನಗೆ ನೀನು ಏನು ಎಂದು ನೀನೊಮ್ಮೆ ಎದುರು ಬಂದು ಹೇಳಲಾರೆಯ. ಒಂಟಿತನದ ಕೊನೆಯ ತಾಣ ನೀ ಚಾಚುವಂತ ತೋಳು ಸೇರಲಾರೆಯ. ಅಮರ ಪ್ರೇಮಿ ನಾನು, ಇದ ತಿಳಿದುಕೊಳ್ಳೆ ನೀನು. ಕೊನೆಯ ಉಸಿರು ನಿನ್ನ ಹೆಸರಲೇ. ಅನುರಾಗಿಯು ನಾನಿಲ್ಲಿ ಪ್ರೇಮದ ಜೋಕಾಲಿ ತೋರಲು, ಸಹಭಾಗಿಯು ನೀನಿಲ್ಲಿ ವಿರಹದ ತಂಗಾಳಿ ಬೀಸಲು. ಸುಗಲಾಲಿ ಲಾಲಿಯೇ ಲಾಲಿ ಲಾಲಿಯೇ, ಅಭಿರಾಮಿ ಲಾಲಿಯೇ ಲಾಲಿ ಲಾಲಿಯೇ. ನಿಮ್ಮನ್ನ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ HOD ಕಳಿಸಿದ್ದಾರೆ. ನನ್ನನ್ನು ರೆಡಿ. ಐ ಆಮ್ ವೆರಿ ಸಾರಿ ಕಣಪ್ಪ, ಇನ್ನು ಈ ರೀತಿ ಆಗ್ತದೆ ನಾನು ನೋಡ್ಕೊತೀನಿ. ಬೇಗ ನೋಡಿ ಸರ್, ಆ ಅಲೆಕ್ಸ್ ಮತ್ತು ರೆಡ್ಡಿ ಗ್ಯಾಂಗ್ ಸೇರಿಕೊಂಡು ಹುಡುಗರು ತುಂಬ ತೊಂದರೆ ಕೊಡ್ತಾರೆ. ಇನ್ನೂ ಎಷ್ಟೋ ಜನ ಅಡ್ಮಿಷನ್ ಆಗಿರೋಕ್ಕೆ ಎದುರು ಗೊತ್ತಾಗಿದ್ದಾರೆ ಈ ಕಾಲೇಜಿಗೆ. ಇನ್ನು ಕೆಲವರು ಅವ್ರು ಹೊಡೆದಿರೋ 8 ಹಾಸ್ಪಿಟ್ಲಿಗೆ ಇನ್ನೂ ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ಬೇಗ ನೋಡಿ ಸರ್. ಆಯಿತು, ಪರವಾಗಿಲ್ಲ, ಮಾಡಿಕೊಡ್ತೀನಿ. ನಮಸ್ತೆ ಸರ್. ನಮಸ್ತೆ. ಏನ್ರ ನಿಮ್ಮದು ಕಿರಿಕು ಅಷ್ಟು ಗೊತ್ತಾಗಲ್ವಾ? ಹಾಂ, ನಾನು ನಿನಗೆ ಮೊದಲಿನಿಂದನೂ ಹೇಳಿದ್ದೀನಿ, ಆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಕಾರಣಕ್ಕೂ ಕಲ್ಚರಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ಅಕಾಡೆಮಿಕಲ್ಲಾಗಲಿ ಯಾವುದು ಗೆಲ್ಲಬಾರ್ದು. ಎಲ್ಲದರಲ್ಲೂ ನಮ್ಮ ಇಂಜಿನಿಯರಿಂಗ್ಗೆ ಫಸ್ಟ್ ಆಗಿರಬೇಕು. ಏನು ಮಾಡ್ತೀಯೋ ಬಿಡ್ತೀಯೋ ಯಾರಿಗೂ ಗೊತ್ತಾಗಬಾರ್ದು. ನಾವೇನು ಮಾಡ್ತಿದ್ದೀವಿ, ನಾನೇ ಮಾಡಿಸ್ತಿರೋದು ಅಂತಲೂ ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ ಸರ್, ನಾವೆಲ್ಲ ನೋಡ್ಕೊತೀವಿ. ಕ್ಲಾಸ್ಗೆ ಹೋಗ್ಬೇಕು. ಅದನ್ನೇ ನನಗೆ ಏನೇನೋ ಹೇಳ್ಬಿಟ್ಟು ಬಂಕಾತನ ಅಂದ್ಬಿಟ್ಟು ನನ್ನ ಮನಸ್ಸು ಕೆಡಿಸ್ಬಿಟ್ಟು ನೀನು ಈ ಕ್ಲಾಸ್ಗೆ ಹೋಗಿ ಬಂದಿದ್ಯಾ. ಇದೇ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡೋದು, ಅದು ಇದು ಮತ್ತದು. ಅಣ್ಣ ಆರ್ಸಿಬಿ ಟೀಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಏನ? ಏನಿಲ್ಲಣ್ಣ, ಸುಮ್ಮನೆ ಬೇನ್ ಕಾಯ್ಕೊಂಡು ಕುತ್ಕೊಂಡ್ರೆ ಸಾಕು, ಲಕ್ಷ ಲಕ್ಷ ಕೊಡ್ತಾರೆ. ನನ್ನ ಮಗ ನೀನು ಸೀಮೆಣ್ಣೆಯಲ್ಲಿ ಬೆಂಕಿ ಹಚ್ಬಿಡ್ತೀಯ ಬಿಡು. ಅಣ್ಣ ಅಂದಂಗೆ ಯಾರ ಪದೇ ಪದೇ ಕಾಲ್ ಮಾಡಿ ತಲೆ ತಿಂತ ನೋಡೋಣ. ಯಾರ ನಂಬರ್ ಕೂಡ ಮಾಡ್ತೀನಿ. ಅಲ್ಲ ಅಲ್ಲ, ನಿಮ್ಮ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ನಾವು ಹೆಂಗೆ ತಿನ್ನೋಣ? ಅಲ್ಲ, ನಾನು ಒಡವೆ ಕಿತ್ಕೊಂಡೆ, ನನ್ನ ಸೈಟ್ ಕಿತ್ಕೊಂಡೆ, ನನ್ನ ಬಾಳೆ ಹಾಳು ಮಾಡಿದೆ. ಅವಳು ಯಾರಿಗೋ ಹೋಗಿ ಕೊಟ್ಟಿದ್ಯಾ ಒಡವೆನೆಲ್ಲ, ನನ್ನ ಬಾಳೆ ಹಾಳು ಮಾಡಿಬಿಟ್ಟಲ್ಲ. ಎಲ್ಲಿದ್ಯೋ ಬಾರೋ. ಕಟ್ಟೆ ಮಾಡ್ಬಿಟ್ಟ, ಇನ್ಮೇಲೆ ಫೋನ್ ಮಾಡಲ್ಲ ತಗೋ. ಸ್ನೇಹಿತರೆ ನಮಸ್ಕಾರ. ಮಹಿಳೆಯರಿಗೆ ವಶೀಕರಣ ವಿದ್ಯೆ ಹೇಳಿದ ತಕ್ಷಣ ಒಂಥರ ಯಾರಿಗೂ ವಶೀಕರಣ ಮಾಡೋ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಹುಡುಗಿಗೆ. ಹಾಂ, ನಾನು ಅವ್ರಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ದೆ, ಚೆನ್ನಾಗಿ ದುಡ್ಡು ಕೊಟ್ಟೆ, ಚೆನ್ನಾಗಿ ಗಾಡಿ ಸುತ್ತಾಡಿಸಿ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹೋದೆ. ಮನೆ ಮಠ ಮಾಡಿ ಎಲ್ಲ ಖರ್ಚಿಗೆ ದುಡ್ಡು ತಗೊಂಡು ಚೆನ್ನಾಗಿ ನೋಡ್ಕೊಂಡೆ. ಬಟ್ ಅವಳು ನನಗೆ ಗೊತ್ತಿರಂಗೆ ಬೇರೆ ಯಾರನ್ನೋ ನೋವು ಮಾಡಿ ಮ್ಯಾನೇಜ್ ಮಾಡಿಕೊಂಡು ನನ್ನೇ ಬಿಟ್ಟು ಹೊರಟೋದು. ಅದಕ್ಕೆ ನನಗೆ ಜಾಸ್ತಿ ಅರ್ಟಾಗಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀನಿ, ಹೆಂಗೆ ಅವಳು ವಶೀಕರಣ ಮಾಡೋದು ಅಂತ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅವಳು. ಎಲ್ಲ ಜಾಸ್ತಿನೇ ಮಾಡಿದ್ಯಾ, ಅದಕ್ಕೆ ಬೇಕಾಗ್ಬಿಟ್ಟಿದೆ. ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆ
ಆದಷ್ಟು ಬೇಗ ಸಿಗ್ತಾರೆ. ಹಾಯ್ ಅಕ್ಕ. ಅಕ್ಕ ಅನ್ಬೇಡಪ್ಪ, ಕಾಲ್ಮಿ ಮ್ಯಾಮ್. ಯಾಕೆ ನಮಗೆ ನಿಂತ್ಕೊಂತಿದ್ಯಾ ನೋಡು, ನಿಂದು ಒಂದು ಸನ್ಮಾನ. ಎಷ್ಟೆಲ್ಲ ಮಾಡಿದೆ, ಹಿಂಗೆ ತಿರ್ಕೊಂಡು ಹೋಗ್ತಿದ್ದಾಳೆ ನೋಡು. ನೋಡಿ ನೋಡ್ದಲ್ವಾ ಹೆಂಗೆ ಕೊಡಲ್ಲ ಹುಡುಗಿ. ಅವಳಿಗೆ ಸಲ ಏನು ಮಾಡಿಲ್ಲ ನಿಮಗೆ ಗೊತ್ತಲ್ವ. ನೀನು ಅಪ್ಪ ಅಮ್ಮಂಗೂ ಅಷ್ಟು ಮಾಡಿಲ್ವಲ್ಲ, ಅವಳಿಗೆ ಅಷ್ಟು ಮಾಡಿದ್ಯಾ? ಏನೋ ಬಂದಿದ್ದೀವಿ ನಿನಗೆ. ಏನು ಮಾಡೋಣ ಹಣೆ ಬರ. ಮತ್ತೆ ಸಿದ್ಧಾರ್ಥ, ಯಾಕೆ ಏನಾಯ್ತು? ಹೆಂಗೆ ಓಡ್ ಬರ್ತಾ ಇದೆಯಾ? ಅಮ್ಮಂಗೂ ಮತ್ತು ಅಣ್ಣಂಗೆ ಆಕ್ಸಿಡೆಂಟ್ ಆಗಿಬಿಟ್ಟೈತಂತು. ನಿಜ, ಪೊಲೀಸರು ಫೋನ್ ಮಾಡಿದ್ರು, ಬಾಡಿ ಐಡೆಂಟಿಫೈ ಮಾಡಕ್ಕೆ ಹೋಗ್ಬೇಕಂತೆ. ಹೇಯ್, ಹೇಳಿರ್ಲಿಲ್ವಾ ನಿಮಗೆ ಅಮ್ಮನೂ ಅಣ್ಣನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ? ಗೊತ್ತಾಗಲ್ವಾ ನಿಮಗೆ? ಅಣ್ಣಂದು ಅಮ್ಮಂದೇ ಬಾಡಿ ಪೊಲೀಸವ್ರಿಗೆ ವಿಷಯ ತಿಳಿಸಿ ಇಬ್ಬರದು ಕಣ್ಣು ದಾನ ಮಾಡೋಣ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ. ವಿಧಿ ಬರೆದ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ. ನೀ ನಡೆದ ಹಾದಿ ಬೇರೆ, ಮುಂದೇನು ಕಾಣಲಾರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ. ಹೆತ್ತೋಡ ಪ್ರೀತಿ ಕಂಡೆ, ನಿನ್ನ ತಂದೆ ದೇವರೆಂದೇ ಆನಂದದಲ್ಲೇ ನೀ ತೇಲಿ ಹೋದೆ. ಮಳೆಬಿಲ್ಲ ಅಂದವನ್ನು ಕಣ್ತುಂಬ ನೋಡುವಾಗ ಮಿಂಚೊಂದು ಬಂದು ಕಣ್ಣು ಕೊಕ್ಕಿದಂತೆ. ಬಾಳೆಲ್ಲ ಇರುಳಾಯ್ತೆ, ಕಣ್ಣೀರೆ ಗತಿಯಾಯ್ತೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ. ವಿಧಿ ಬರೆವ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ. ನೀ ನಡೆವ ಹಾದಿ ಬೇರೆ, ಮುಂದೇನು ಕಾಣಲಾರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ.
ನೋಡಿ ಇವರೇ, ನಿಮ್ಮ ಫಾದರ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿದೆ. ನೀವು ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿದ್ರೆ ನಮಗೆ ಫರ್ದರ್ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಮೇಡಮ್ ಎಷ್ಟು ಖರ್ಚಾಗುತ್ತೆ ಅದಕ್ಕೆಲ್ಲ? ನೋಡಿ, ಇವಾಗ ಸದ್ಯಕ್ಕೆ 5 ಲಕ್ಷ ಆಗ್ಬೋದು. ಮುಂದೆ ಎಷ್ಟಾಗುತ್ತೆ ಅಂತ ನಾವು ಕರೆಕ್ಟಾಗಿ ಹೇಳಕ್ಕೆ ಬರೋಲ್ಲ. ಮೇಡಮ್ ತಿಂಗಳೆಲ್ಲ ಮನೆ ಕೆಲಸ ಮಾಡಿ ದುಡಿದ್ರೇ ತಿಂಗ್ಳಿಗೆ 5,000 ದುಡಿಯೋಕ್ಕಾಗಲ್ಲ. ಅಂಥದ್ರಲ್ಲಿ 5 ಲಕ್ಷ ನಾನು ಎಲ್ಲಿಂದ ತರಲಿ ಮೇಡಮ್? ನೋಡಿ, ನೀವು ನಮ್ಮ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವಾ? ಯಾಕಂದರೆ ನಾವು ಫಾರಿನಿಂದ ಡಾಕ್ಟರ್ನ ಕರೆಸಿದ್ರೆ ತಾನೇ ನಿಮ್ಮ ತಂದೆಗೂ ಗುಣ ಆಗೋದು. ಮೇಡಮ್ ನಿಮ್ಮನ್ನೇ ನಂಬಿದ್ದೀನಿ ಮೇಡಮ್. ಮನೆ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಅಮ್ಮನೂ ಅಣ್ಣನೂ ಸಾಕ್ತಾಯಿದ್ದೀನಿ. ಈಗ ಅಪ್ಪಂಗೂ ಈ ಥರ 5 ಲಕ್ಷ ಬೇಕು ಅಂದರೆ ನಾನು ಎಲ್ಲಿಂದ ತರಲಿ ಮೇಡಮ್? ನಿಮ್ಮನ್ನೇ ನಂಬಿದ್ದೀನಿ ಮೇಡಮ್. ದಯವಿಟ್ಟು ಏನಾದರೂ ಮಾಡಿ ಕಾಪಾಡಿ ಮೇಡಮ್. ನೋಡಿ, ನಮ್ಮ ಕೈಲೆಲ್ಲ ಸಹಾಯ ನಾವು ಮಾಡ್ತೀವಿ. ನೀವು ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿಬಿಡಿ. ಬರ್ತೀನಿ ಮೇಡಮ್. ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ನಮ್ಮ ತಂದೆ ನೋಡಿಸ್ಕೊಳ್ಳೋ ಜವಾಬ್ದಾರಿ ನೀವು. ಒಂದು ನಿಮಿಷ ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ. ಅಂದಾಗೆ ನಿಮ್ಮ ತಂದೆ ಹೇಳ್ತಿದ್ರು ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಈ ವರ್ಷ ನಿಮ್ಮ ಕಾಲೇಜಲ್ಲಿ ನಡೀತಿರೋಂಥ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಬೇಕು ಅನ್ನೋದು ನಿಮ್ಮ ತಂದೆ ಆಸೆ. ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ನೀವು ಅವ್ರ ಆಸೆನ ನೆರವೇರಿಸಿದ್ರೆ ಅವರು ಬೇಗ ಗುಣಮುಖರಾಗ್ತಾರೆ. ಅಂದಾಗೆ ಆಲ್ ದ ಬೆಸ್ಟ್. ನಮಸ್ತೆ. ಮಗ, ನನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಂತ. ಹೇಳು ಮಗ. ಅಮ್ಮನೂ ಅಣ್ಣನೂ ತೀರ್ಕೊಂಡ್ರು. ಮನೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ. ನಿಮ್ಮ ಮನೇಲಿ ಏನಾದರೂ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಒಂದು 2 ದಿವಸ ಇರ್ಬೋದು. ಏನೋ ಹಿಂಗೆ ಕೇಳ್ತೀಯಲ್ಲಿ? ನಮ್ಮನೆ ನಿಮ್ಮನೆ ಇದ್ದಂಗೋ ಬಾರೋ, ಅದೆಲ್ಲ ಕೇಳ್ತಾರೆ. ಯಾಕೋ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಲ್ವಾ ಅಣ್ಣ? ಪಾಕೆಟ್ ಮೇಲೆ ಹಾಕಿದ್ದಾರೆ, ಜನಗಳೆಲ್ಲ ಸೇರ್ತಾರೆ. ಅವರೇನೋ ದಡ್ರು, ನೀನು ದಡ್ಡನಾ? ಅಪ್ಪನೂ ಕ್ಯಾನ್ಸರ್ ಪೇಷಂಟು, ನೀನು ಹಿಂಗೆ ಆದರೆ ಹೆಂಗೆ? Welcome to the dance competition of the inter-college department at the university level. And this time the 2 finalists are Nitish Reddy and Siddharth. And the first round begins now. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಬತ್ತ ಸೇಲಾಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಓಡಾಗೋಯ್ತು. ನೋಡು ಅಕ್ಕೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಕ್ಕೂ ಸೀಸನ್ ಇಲ್ಲ. ಹೆಸರು ಗಿಸ್ರಲ್ಲಿ ಏನಿದ್ರಪ್ಪ ಹಂಗೆ ಸ್ವಲ್ಪ ದುಡ್ಬೇಕಪ್ಪ. ಜಾಕಿ 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 ಜಾಕಿ. And the first round end up now, and both got 1 point each. And now time for a small break. ನನ್ನ ಮಕ್ಳು ಎಷ್ಟೇ ಮಾಡಿದ್ರು ಈ ಸಲ ಕಪ್ಪು ಮಾತ್ರ ನಮ್ಮ ಅಲೆಕ್ಸ್ದೆ. ಇಟ್ಬಿಡಿ. Oh, I think Siddharth on tired. Maybe he's been eliminated. No, he's ready for another round. And the 2 rounds are over.
Both are get 2 points each, and the final round will start now. And who will win this competition? They will win the 5 lakh rupees cash prize from the university level competition. Here we go. Yes! Siddharth has won the state level dance competition at the university. Hearty congratulations to him and better luck next time for Reddy. ನಾನು ಸೋಲಿಸ್ಬೇಕು ಅಂತ ಅಲೆಕ್ಸ್ ಮತ್ತು ಗ್ಯಾಂಗ್ ಸೇರಿಕೊಂಡು ನಾನು ಕುಡಿಯೋ ಎನರ್ಜಿ ಡ್ರಿಂಕ್ಗಳಿಗೆ ಡ್ರಿಂಕ್ಸ್ ಟ್ಯಾಬ್ಲೆಟ್ ಹಾಕಿ ಅಲ್ಲಿ ಇದ್ದಿದ್ದೇ ಬೇರೆ ಬಾಟ್ಲು ನಾನು ಕುಡಿದಿದ್ದೇ ಬೇರೆ ಬಾಟ್ಲು. ಇಂಥ ಆಟನ ಅಲೆಕ್ಸ್ ನಾನು ಮಂಗಳೂರು ಕಾಲೇಜಲ್ಲೇ ನೋಡಿದ್ದೆ. ಈಗಲಾದರೂ ಬುದ್ಧಿ ಕಲಿ. ಜೀವನದಲ್ಲಿ ಯಾವತ್ತೂ ಸಾಲ ಮಾಡಬಾರ್ದು ಅಂದ್ಕೊಂಡಿದ್ವಿ, ಆದರೆ ಪರಿಸ್ಥಿತಿ ನಮ್ಮನ್ನು ಸಾಲ ಮಾಡೋ ರೀತಿ ಮಾಡಿತು. ಯಾರಾದರೂ ಫಿನಾನ್ಷಿಯರ್ ಇದ್ದರೆ ದುಡ್ಡು ಕೇಳೋಣ. ನಮಸ್ಕಾರ ಅಣ್ಣ. ಅದೇ ಹೇಳಿದಾರ ಫಿನಾನ್ಸ್ ಅಂತ ಇವ್ರಿಗೆ ಬೇಕಂತ. ಏನಪ್ಪ ಕೆಲಸ ಮಾಡೋದು? ಸ್ಟೂಡೆಂಟ್ ಅಣ್ಣ, ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಣ್ಣ, ಕ್ಯಾನ್ಸರ್ ಪೇಷಂಟ್, ಅರ್ಜೆಂಟಾಗಿ 5 ಲಕ್ಷ ಬೇಕಾಗಿತ್ತು. ಅಲ್ಲ ಯಾರ ಇವನು ಸ್ಟೂಡೆಂಟ್ ಅಂತಾನೆ ಹೆಂಗ ಕಟ್ತಾನೆ ಕಾಸು? ಬಡ್ಡಿ ಹೆಂಗ ಕಟ್ತೀಯ ಮರಿ? ಏನೋ ಮಾಡೋಣ. ಎಲ್ಲ ತನ್ನ ಕಾಸು 5 ಲಕ್ಷಕ್ಕೆ ಬಡ್ಡಿ ಅಂದ್ರೆ 10% ಎಷ್ಟಾಯ್ತು ದುಡ್ಡು? ತಿಂಗಳಿಗೆ ಸರಿಯಾಗಿ ಕಟ್ತಾನ ಕಾಸು. ಎಮರ್ಜೆನ್ಸಿ ನೀನೇನೋ ನಮ್ಮವನು ಅಂತ ಮಾಡಿದ್ರೆ ಇಂಥವ್ರೆಲ್ಲ ಕರ್ಕೊಂಬರ್ತಿಲ್ಲ. ಇಲ್ಲ ಅಪ್ಪಿ ಆಗಲ್ಲ ಹೋಗಲ್ಲ. ಅಪ್ಪಿ ಹೋಗಿ ಹುಡುಗರಿಗೆ ಹೇಳ್ಬಿಟ್ಟು ಹೊಡ್ಸ್ಬಿಡಿ ನೋಡು, ಕರ್ಕೊಂಡು ಹೋಗು ಸುಮ್ಮನೆ. ಎಲ್ಲ ತನ್ನ ಕಾಸು ಇವನು ಹೆಂಗ ಬರುತ್ತೆ ಕಾಸು ನಿಮ್ಗೆ ಸ್ಟೂಡೆಂಟ್ಗೆ? ಹೆಂಗೆ ನಮ್ಮ ಹತ್ರ ವ್ಯವಹಾರ ಗೊತ್ತಿದ್ದಾನೆ ನಿನ್ಗೆ? ಮತ್ತೆ ಹೆಂಗ್ ಕೊಡ್ಲಿಕ್ಕೆ ಕಾಸ್ತಾನೆ ನಿಮ್ಗೆ? ಏನೋ ಮನೆ ಪತ್ರ ಏನೋ ತಂದಿದ್ದೀನ? ಇಲ್ಲ ನೋಡಿ ಕಾಸಿಲ್ಲ. ಹೋಗಿ ಕರ್ಕೊಂಡು ಹೋಗೋ, ಹುಡುಗರಿಗೆ ಹೇಳ್ಬಿಡ್ತೀವಿ, ಹೊಡೆದಾಕ್ಬಿಡ್ತಾರೆ ಅಂದೇ ಹೋಗೋ. ಮಮ್ಮ ಯಾರ ಅವ್ನು ಬಡ್ಡಿಗೆ ಅಂತ ಕರ್ಕೊಂಬಂದ ಕಾಸಿಗೆ ಯಾರು ನಿಮ್ಮ ಕಾಲೇಜ್ ಹೋಗಾರಲ್ಲ ಇವನು ಸ್ಟೂಡೆಂಟ್ ಅಂತ ನೋಡು. HOD ಸಾಹೇಬ್ರು, ನಾನು ಅವತ್ತೇ ಅನ್ಕೊಂಡೆ ಆ ರೆಡ್ಡಿಗೆ ನೀನು ಕಾಮರ್ಸ್ ಸ್ಟೂಡೆಂಟ್ನ ಹಾಳು ಮಾಡೋಕ್ಕೆ ಲೆಕ್ಕ ಕೊಡ್ತಿದ್ದಾಗೆ ಅನ್ಕೊಂಡೆ ನೀನು ಡಿಪಾರ್ಟ್ಮೆಂಟ್ನ ಹಾಳು ಮಾಡ್ತಿದ್ಯಾ ಅಂತ. ಈಗ ಈ ಫಿನಾನ್ಷಿಯರ್ ಜೊತೆ ಸೇರಿಕೊಂಡು ನನಗೆ ಆಫ್ ಇಡಕ್ಕೆ ಬರ್ತಾ ಇದೆಯಾ? ಯಾರಮ್ಮ ಇವನು ಸ್ಟೂಡೆಂಟು ಅಂತಾನೆ, ನಿಮ್ಮ ಸ್ಟೂಡೆಂಟು ಏನೋ ಹಿಂಗೆಲ್ಲ ಮಾತಾಡ್ತಾನೆ. ಅದೆಲ್ಲ ಕೈ ಸುಮ್ಮನೆ ಇದೆಯಾ ಮಗನ? ಯಾಕೆ ಹೇಳು? ಮಕ್ಕಳ ಯಾರ್ಯಾರ ಬಂದು ಯಾರನ್ನ ಮುಟ್ತಾ ಇದ್ದೀರಾ? ಸ್ಟೂಡೆಂಟ್ ಅಂತ ಬಂದರೆ ನನ್ನ ಮಕ್ಕಳ ನಮಗೆ ಕೈ ಮಾಡ್ತೀರಾ? ಮಮ್ಮ ಅವನ ಹತ್ರ ಏನೋ ಮಾತಾಡಲ್ಲ.
here. ಇದು ಸಿದ್ಧಾರ್ಥಿನ ಕತೆ. ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಬಂದಂಥ ಹಣ ಸಿದ್ಧಾರ್ಥ್ ತನ್ನ ತಂದೆಯ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯೋಗವಾಗುತ್ತೆ. ಈ ಕಿರುಚಿತ್ರದ ಉದ್ದೇಶ ಕಾಲೇಜು ಯುವಕರ ಮಾರ್ಗದರ್ಶನಕ್ಕಾಗಿ. ವಿದ್ಯೆ ಕಮ್ಮಿಯಾದರೂ ನಡತೆ ಶುದ್ಧವಾಗಿರಬೇಕು. ಮತ್ತೆ ಸಿಗೋಣ. ನಮಸ್ಕಾರ.